ಆನೇಕಲ್ ತಾಲೂಕಿನ ಯಮರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಹಳ್ಳಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ವೀರಭದ್ರ ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು. ಇನ್ನು ಶ್ರೀ ವೀರಭದ್ರ ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಅಂಗವಾಗಿ ಹೊಸಹಳ್ಳಿ ಗ್ರಾಮದಲ್ಲಿರುವ ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಹಾಗೆಯೇ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಇನ್ನು ವಿಶೇಷವಾಗಿ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ವೀರಭದ್ರ ಸ್ವಾಮಿ ಬ್ರಹ್ಮರಥೋತ್ಸವವನ್ನು ಗ್ರಾಮಸ್ಥರು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿಕೊಟ್ಟರು. ಹಾಗೆಯೇ ಹಲವು ಕಲಾ ತಂಡಗಳೊಂದಿಗೆ ತಮಟೆ ವಾದ್ಯದೊಂದಿಗೆ ಹೊಸಹಳ್ಳಿ ಗ್ರಾಮದ ಪ್ರಮುಖ ಬೀದಿಯಲ್ಲಿ ವೀರಭದ್ರ ಸ್ವಾಮಿ ರಥವನ್ನು ಮೆರವಣಿಗೆ ನಡೆಸಲಾಯಿತು. ಇನ್ನು ವಿಶೇಷವಾಗಿ ಮಹಿಳೆಯರು ಹಾಗೂ ಗ್ರಾಮಸ್ಥರು ರಥವನ್ನು ಕೈಯಿಂದ ಎಳೆದ ದೃಶ್ಯ ಕಂಡುಬಂತು. ಇನ್ನು ಭಕ್ತರು ರಥದ ಮೇಲೆ ಬಾಳೆಹಣ್ಣು ಎಸೆದು ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ಇನ್ನು ಬಿಸಿಲಿನ ಬೇಗೆಯನ್ನು ನೀಗಿಸಲು ಅರವಂಟಿಕೆ ಮತ್ತು ಅನ್ನದಾಸೋಹ ಕುಟೀರಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಗಣ್ಯರು ಹಾಗೂ ಜನಪ್ರತಿನಿಧಿಗಳು ಮತ್ತು ಹೊಸಹಳ್ಳಿ ಗ್ರಾಮಸ್ಥರು ಮತ್ತು ಭಕ್ತರು ಭಾಗವಹಿಸಿದರು.
ಓಂ ವೀರಭದ್ರಾಯ ನಮಃ. ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಬೇವಸಳ್ಳಿ ಗ್ರಾಮದಲ್ಲಿ ಎಲ್ಲ ಭಕ್ತಾದಿಗಳ ಪರವಾಗಿ ವಿಜೃಂಭಣೆಯಿಂದ ಬ್ರಹ್ಮರಥೋತ್ಸವವನ್ನು ವಿನಾಯಕ ಸ್ವಾಮಿ ವೀರಭದ್ರ ಸ್ವಾಮಿಯವರ ಬ್ರಹ್ಮರಥೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳು
ಎಲ್ಲರೂ ಯುವಕರು, ಮಹಿಳೆಯರು, ಗೃಹಿಣಿಯರು, ಮಕ್ಕಳು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆ ದೇವರ ಕೃಪೆಯಿಂದ ಚೆನ್ನಾಗಿ ಆಚರಿಸ್ಕೊಂಡು ಹೋಗಬೇಕು. ಪ್ರತಿ ವರ್ಷವೂ ಇದೇ ನಡಿಬೇಕು, ಒಳ್ಳೆ ಮಳೆ ಬೆಳೆಗಳಾಗಬೇಕು ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತಾ ಈ ಜಾತ್ರೆಯನ್ನು 4ನೇ ವರ್ಷದ ಜಾತ್ರೆಯನ್ನು ಬ್ರಹ್ಮರಥೋತ್ಸವವನ್ನು ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಎಲ್ರಿಗೂ, ಗ್ರಾಮಸ್ಥರಿಗೂ, ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳಿಗೂ ಎಲ್ರಿಗೂ ಈ ದೇವರು ಒಳ್ಳೆ ಬುದ್ಧಿ ವಿದ್ಯೆ ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ದಿನ ಸರ್ಜಾಪುರ ಬಿ ಗ್ರಾಮಸ್ಥದಲ್ಲಿ ನಡೆದಂಥ ಜಾತ್ರೆ ಮಹೋತ್ಸವಕ್ಕೆ ಆಗಮಿಸಿದ ಎಲ್ಲರಿಗೂ ಶುಭ ಕೋರುತ್ತಾ, ಈ ದಿನ ನಮ್ಮೂರಲ್ಲಿ ಎಲ್ಲ ದೇವರು ದೇವಸ್ಥಾನ ಪ್ರತಿಯೊಂದಕ್ಕೂ ಸಹಕರಿಸ್ತಿದೆ. ಎಲ್ಲ ನಮ್ಮ ಊರಿನ ಜನತೆಗೆ ಶುಭಾಶಯಗಳು. ಇಂದು ರಥವನ್ನು ಆಯೋಜಿಸಿದ ಎಲ್ಲ ಗ್ರಾಮಸ್ಥರಿಗೂ ಈ ದಿನ ನಮ್ಮ ಬಿ ಹೊಸಳ್ಳಿಯಲ್ಲಿ ಶ್ರೀ ಶಂಭುಲಿಂಗೇಶ್ವರ ಮತ್ತು ವೀರಭದ್ರ ಸ್ವಾಮಿ ಬ್ರಹ್ಮರಥೋತ್ಸವ ನಡೆಯುತ್ತಿದ್ದು, ಈ ದಿನ ನಮ್ಮ ಗ್ರಾಮ ದೇವತೆ ಮಾರಿಯಮ್ಮ, ಓಂ ಶಕ್ತಿ ಮತ್ತು ರೇಣುಕಾ ಯಲ್ಲಮ್ಮ ಎಲ್ಲ ದೇವತೆಗಳಿಗೂ ಪೂಜೆ ಪುರಸ್ಕಾರ ಮಾಡುತ್ತಾ ವೀರಭದ್ರ ಸ್ವಾಮಿ ಬ್ರಹ್ಮರಥೋತ್ಸವವನ್ನು ಭಾರಿ ಅದ್ಧೂರಿಯಾಗಿ ನಮ್ಮ ಊರಿನ ಗ್ರಾಮಸ್ಥರು ಒತ್ತಾಯಿ ಸಮ್ಮುಖದಲ್ಲಿ ನಡೆಸಿದ್ದಾರೆ. ಇದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಊರಹಬ್ಬ ಮಾಡಬೇಕಾಗಿ ನಾವೆಲ್ಲರೂ ಊರಿನ ಗ್ರಾಮಸ್ಥರು ಹಿರಿಯರೆಲ್ಲ ಸಮ್ಮುಖದಲ್ಲಿ ಮಾತಾಡಿದ್ದೇವೆ. ಅದಕ್ಕೆ ಈ ದಿನ ಒಂದು ಬಹಳ ಅದ್ದೂರಿ ಮಾಡಬೇಕಂತಿದ್ವಿ. ಆದರೆ ನಮ್ಮ ಸದಸ್ಯರು ಬೇಡ, ಈ ಸರಿ ನೆಕ್ಸ್ಟ್ ವರ್ಷ ಅದ್ದೂರಿಯಾಗಿ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ಈ ಗ್ರಾಮದಲ್ಲಿ ಪಾಪ ನಮ್ಮ ಯುವತ್ತು ಅನಿಲ್ ರೆಡ್ಡಿ ಆದಂಥ ಯುವಕರೊಬ್ಬರು ನಾವು ಮಾಡಲೇಬೇಕು, ಈ ಸರಿ ಒಂದು ಸರಿ ಮಾಡಬೇಡ, ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಹೇಳಿದ್ರು. ಪಾಪ ಏನಿದ್ರು ಇವತ್ತು ಇಷ್ಟು ವೈಭವದಲ್ಲಿ ನಡೆದಿದೆ ಅಂದರೆ ಪಾಪ ಅನಿಲ್ ರೆಡ್ಡಿನೇ ಎಲ್ಲ ಈ ಕಾರ್ಯಕ್ರಮಗಳಿಗೆಲ್ಲ ಪ್ರೋತ್ಸಾಹ ಮಾಡಿರೋದು, ಧನ ಸಹಾಯ ಕೊಡೋದು ಅದನ್ನೇ ಮಾಡ್ಕೊಂಡಿರೋದು. ಅದರಿಂದ ಇಡೀ ನಮ್ಮ ಗ್ರಾಮದ ಪರವಾಗಿ, ನಮ್ಮ ಗ್ರಾಮಸ್ಥರ ಪರವಾಗಿ ನಾವು ಅನಿಲ್ ರೆಡ್ಡಿ ಅವರಿಗೆ ತುಂಬ ಹೃದಯದ ಶುಭಾಶಯ. ಈ ದಿನ ನಮ್ಮ ಬಿ ಹೊಸಳ್ಳಿಯಲ್ಲಿ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಿಂದ ಎಲ್ಲ ನಮ್ಮ ಹಳ್ಳಿ ಜನ, ಮುಗ್ಧ ಜನರು ಹಾಗೂ ರೈತರು ಹಾಗೂ ಎಲ್ಲ ಕಷ್ಟಜೀವಿಗಳು ಈ ಸಂತೋಷವನ್ನು ಸವಿ ನೆನಪಾಗಿ ಒಂದು ವಿಜೃಂಭಣೆಯಿಂದ ನಡೆಸಿಕೊಟ್ಟ ನಮ್ಮ ಹಳ್ಳಿ ಜನಗಳಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು. ಹಾಗೂ ನಮ್ಮ ಈ ವೀರಭದ್ರ ಸ್ವಾಮಿ ದೇವಸ್ಥಾನ ಈ 27 ವರ್ಷ ವಿಜೃಂಭಣೆಯಿಂದ ನಡೆಯೋದು ಬರ್ತಿದೆ. ನಮಗೆಲ್ಲನೂ ಸಂತೋಷ ಏನಪ್ಪ ಅಂದರೆ, ಎಲ್ಲ ಈ ಸಲ ಹುಡುಗರು ಮುಂದೆ ಬಂದು ಈ ಸಂತೋಷವನ್ನು ಎಲ್ಲ ಜನಗಳಿಗೂ ಹಂಚಿದ್ದಾರೆ. ಎಲ್ಲ ಹುಡುಗರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ಈ ವೀರಭದ್ರ ಸ್ವಾಮಿ ರಥೋತ್ಸವ, ಶಂಭಪ್ಪ ಸ್ವಾಮಿ ದೇವಸ್ಥಾನ ಪೂಜೆ, ಮಾರಮ್ಮ ಹಾಗೂ ಓಂ ಶಕ್ತಿ, ಯಲ್ಲಮ್ಮ ಹಾಗೂ ಆಂಜನೇಯ ಹಾಗೂ ಎಲ್ಲ ದೇವರುಗಳಿಗೂ ಪೂಜೆ ನಡೆಸಿ ನಮ್ಮ ಎಲ್ಲ ಊರಿನ ಗ್ರಾಮಸ್ಥರು ನಮ್ಮ ಹಬ್ಬವನ್ನು ವಿಜೃಂಭಣೆಯಿಂದ ಸಂತೋಷಪಡಿಸಿಕೊಳ್ಳುತ್ತಿದ್ದಾರೆ. ಬಿ ಹೊಸಳ್ಳಿ ಗ್ರಾಮಸ್ಥರಿಗೆ ಧನ್ಯವಾದಗಳು. ನಮ್ಮ ಬಿ ಹೊಸಳ್ಳಿಯ ವೇಮನ ಯುವಕರು ಹಾಗೂ ಅಂಬೇಡ್ಕರ್ ಸಂಘದ ಯುವಕರು ಈ ಸಲ ಜಾತ್ರೆ ಮಾಡ್ಬೇಕಂದ್ಬಿಟ್ಟು ನಮ್ಗೆಲ್ಲ ಕೇಳ್ಕೊಂಡ್ರು. ಆಯ್ತು, ನಿಮ್ಮ ಪರವಾಗಿ ಈ ಸಲ ಜಾತ್ರೆ ಮಾಡ್ತಾ ಇದೀವಿ. ನೆಕ್ಸ್ಟ್ ವರ್ಷಕ್ಕೆ ಊರು ಹಬ್ಬ ಮಾಡಬೇಕು. ಇದೇ ತರ ಎಲ್ಲ ಯುವಕರು ಸಹಕರಿಸ್ಬೇಕು ಅಂದ್ಬಿಟ್ಟು ಕೋರ್ಕೊಂತೀವಿ. ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡಲಿ ಅಂದ್ಬಿಟ್ಟು ಕೋರ್ಕೊಂತೀವಿ. ಚಿನ್ನೋಳು ಬಾಗ್ ಶೇಷಿನಾರು ಮುತ್ತುವರೆಗೆ ಉಂಡಾರು ಬಾಗ್ ಮುಂದೆ ನಮ್ಮೂರು ಬಿ ಹೊಸಳ್ಳಿ ಗ್ರಾಮದಲ್ಲಿ ತುಂಬ ವಿಜೃಂಭಣೆಯಿಂದ ರಥೋತ್ಸವವನ್ನು ಮಾಡಿದ್ದಾರೆ. ಈ ವೀರಭದ್ರ ಸ್ವಾಮಿ ಮತ್ತು ಶಂಭುಲಿಂಗೇಶ್ವರ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ, ಉಳಿದ ಎಲ್ಲ ದೇವರುಗಳ ರಾತ್ರಿ ಪಲ್ಲಕ್ಕಿ ಇದೆ, ತುಂಬ ವೀರಗಾಸೆ ಇದೆ, ಇಂದು ರಾತ್ರಿ ಆರ್ಕೆಸ್ಟ್ರಾ ಇದೆ. ತುಂಬ ವಿಜೃಂಭಣೆಯಿಂದ ಬೀದಿಗಳಲ್ಲೆಲ್ಲ ಅಲಂಕಾರಗಳು ಮಾಡಿ ನಮ್ಮ ಚೇರ್ಮನ್ನು, ಮೆಂಬರ್ಗಳು ಎಲ್ಲರ ಸಹಾಯದಿಂದ ನಮ್ಮ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ವರ್ಷವೂ ಇದೇ ಥರ ಮಾಡಿ ದೇವರು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಲಕ್ಕೆ ಸಕಾಲಕ್ಕೆ ಮಳೆ ಬೆಳೆ ಆಗಿ ಜನ ಸಮೃದ್ಧಿಯಾಗಿ ಬಾಳಲಿ ಅಂತೇಳಿ ನಮ್ಮೆಲ್ಲರಿಗೂ ನಮಸ್ಕಾರ. ಮತ್ತು ನಿಮಗೂ ಸಹ ಮಾಧ್ಯಮದವರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ. ಈ ದಿನ 5ನೇ ತಾರೀಕು ಬಿ ಹೊಸಳ್ಳಿ ಗ್ರಾಮದಲ್ಲಿ ಶ್ರೀ ವೀರಭದ್ರ ಸ್ವಾಮಿ ಮತ್ತು ಶಂಭುಲಿಂಗೇಶ್ವರ ಅನಾದಿ ಕಾಲದಿಂದಲೂ ನಡೆದು ಬಂದಂಥ ನಡೆದಿದ್ದವರುಗಳು. ಅದರಲ್ಲಿ ವೀರಭದ್ರ ಸ್ವಾಮಿ ಮತ್ತು ಈ ವಿಜೃಂಭಣೆಯಿಂದ ರಥೋತ್ಸವವನ್ನು ಗ್ರಾಮಸ್ಥರ, ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದಲೇ ಎಲ್ಲ ಮತಗಳು, ಎಲ್ಲ ಜನಗಳು ಸೇರಿ ಒಂದೇ ಅಣ್ಣ ತಮ್ಮಂದಿರ ಥರ ನಾವು ಹೊಂದಾಣಿಕೆಯಲ್ಲಿ ವಿಜೃಂಭಣೆಯಿಂದ ವೀರಭದ್ರ ಸ್ವಾಮಿಯ ರಥೋತ್ಸವವನ್ನು ಆಚರಣೆ ಮಾಡಿದ್ದೇವೆ.
ಇನ್ನು ಮುಂದೆನೂ ಕೂಡ ಇದೇ ಥರ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಈ ಗ್ರಾಮಸ್ಥರಲ್ಲಿ ಮಳೆ ಬೆಳೆ ಎಲ್ಲನೂ ಶ್ರೇಯ ಅಭಿವೃದ್ಧಿ ಎಲ್ಲರಿಗೂ ಅನುಕೂಲ ಮಾಡಿಕೊಂಡು ಎಲ್ಲರೂ ಹೊಂದಾಣಿಕೆಯಾಗಿ ನಮ್ಮ ಊರಿನ ಗ್ರಾಮಸ್ಥರೆಲ್ಲರೂ ಹೊಂದಾಣಿಕೆಯಾಗಿ ನಾವು ನಡ್ಕೊಂಡು ಹೋಗಲಿ ಅಂತ ಕೇಳ್ಕೊತಾ ಇದ್ದೀವಿ. ಭಗವಂತ ಎಲ್ಲರಿಗೂ ಒಳ್ಳೆಯ ಆಶೀರ್ವಾದ ಕೊಟ್ಟು ಆರೋಗ್ಯ ಐಶ್ವರ್ಯಗಳೆಲ್ಲ ಕೊಟ್ಟು ಊರನ್ನು ಸುಭಿಕ್ಷವಾಗಿ ಕಾಪಾಡಲಿ ಅಂತ ಕೇಳ್ಕೊತೀವಿ.